ಜಿಲ್ಲೆಯಾಗಿ 26 ವರ್ಷ ಆದರೂ ಇಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ದಂಡ ಹಾಕಿದ್ರೂ ವಾಹನ ಸವಾರರು ಡೋಂಟ್ ಕೇರ್ ಅಂತಿದ್ದಾರೆ. ಹಾವೇರಿಯಲ್ಲಿ ಟ್ರಾಫಿಕ್ ರೂಲ್ಸ್ಗೆ ಡೋಂಟ್ ಕೇರ್. ದಂಡ ಹಾಕಿದ್ರೂ ಎಚ್ಚೆತ್ತುಕೊಳ್ಳದ ವಾಹನ ಸವಾರರು. ಎಸ್, ಹೀಗೆ ಎಲ್ಲೆಂದರಲ್ಲಿ ನಿಲ್ಲಿಸಿರುವ ಬೈಕ್ ಮತ್ತು ಕಾರುಗಳು, ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡ್ತಿರೋ ಬೈಕ್ ಸವಾರರು, ಇವು ಹಾವೇರಿ ನಗರದಲ್ಲಿ ಕಂಡು ಬರ್ತಿರೋ ದೃಶ್ಯಗಳು. ಇಲ್ಲಿ ಜನರಿಗೆ ಟ್ರಾಫಿಕ್ ರೂಲ್ಸ್ ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಹೌದು, ಹಾವೇರಿ ಜಿಲ್ಲೆಯಾಗಿ 26 ವರ್ಷಗಳು ಕಳೆಯುತ್ತಾ ಬಂದ್ರು. ಆದ್ರೆ ಹಾವೇರಿ ನಗರದಲ್ಲಿ ಮಾತ್ರ ಇಂದಿಗೂ ಜನರು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಎಷ್ಟೋ ಜನರು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸ್ತಾ ಇದ್ರೆ ಕೆಲ ವಾಹನಗಳಿಗೆ ಇನ್ಶೂರೆನ್ಸ್ ಇಲ್ಲ. ದೊಡ್ಡ ದೊಡ್ಡ ವಾಹನಗಳು ಎಫ್ಸಿ ಮೀರಿದ್ರೂ ಸಂಚಾರ ಮಾಡ್ತಿವೆ. ಟ್ರಾಫಿಕ್ ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಸರ್, ಇಲ್ಲಿ ಏನಂದ್ರೆ ಟ್ರಾಫಿಕ್ ಪೊಲೀಸರು ಡೈಲಿ ನಿಲ್ತಾರೆ ಸಿಗ್ನಲ್ ಅಲ್ಲಿ, ಹೆಸರಿಗೆ ಅಷ್ಟೇ. ಎಷ್ಟೋ ಈಗ ಅವ್ರ ಮುಂದೆನೆ ಟ್ರಿಪಲ್ ರೈಡಿಂಗ್ ಹೋಗ್ತಾ ಇದಾರೆ ಜನ. ಯಾರು ಅದನ್ನ ಫಾಲೋ ಅಪ್ ಮಾಡ್ತಾ ಇಲ್ಲ. ಪೊಲೀಸರು ನೋಡತ್ಲೆ ಎಷ್ಟೋ ಜನ ಸಂಧಿಯಲ್ಲಿ ಅಡಿಕೊಂಡು ಹೋಗ್ತಾ ಇದಾರೆ. ಅದನ್ನ ತಪ್ಪಿಸ್ಬೇಕು. ನಮ್ ಕಾನೂನು ಬಹಳ ಇದಾಗಬೇಕು. ಆಮೇಲೆ ಎಷ್ಟೋ ಗಾಡಿಗಳಿಗೆ ಇನ್ಶೂರೆನ್ಸ್ ಇರಲ್ಲ. ಎಷ್ಟೋ ಮಂದಿ ಸತ್ತು ಅವ್ರ ಮನೆಗೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಎಷ್ಟೋ ಫ್ಯಾಮಿಲಿ ಇದು ಆಗುತ್ತೆ. ಅದರಿಂದ ಇದನ್ನೇ ಗೊತ್ತಿಲ್ಲ. ಅದ್ರ ಬಗ್ಗೆ ತಿಳಿಸ್ಬೇಕು, ಇನ್ಶೂರೆನ್ಸ್ ಬಗ್ಗೆ ತಿಳಿಸ್ಬೇಕು. ಅದರಿಂದ ಏನೇನ್ ಬೆನಿಫಿಟ್ ಇದೆ, ಏನಿದೆ, ಎಲ್ಲ ಜನಕ್ಕೆ ಅನುಕೂಲ ಇದೆ. ಇನ್ನು ಜಿಲ್ಲೆಯಲ್ಲಿ ಸ್ಪೀಡ್ ಮೀಟರ್, ಸಿಸಿ ಕ್ಯಾಮೆರಾಗಳು ಇದ್ದು ಇಲ್ಲದಂತಾಗಿದೆ. ಪೊಲೀಸರು ಹಿಡಿದ್ರೂ ಸವಾರರು ದಂಡ ಭರಿಸ್ತಾರೆ ವಿನಃ ಟ್ರಾಫಿಕ್ ರೂಲ್ಸ್ ಮಾತ್ರ ಫಾಲೋ ಮಾಡ್ತಾ ಇಲ್ಲ. ಇನ್ನು ಹೈವೇ ರಸ್ತೆಗಳಲ್ಲಿ ಲಾರಿ ಚಾಲಕರು ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ಮಾಡೋದ್ರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಜಿಲ್ಲೆಯಲ್ಲಿ ಸಂಚಾರಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. 25 ವರ್ಷ ಕಳೆದ್ರೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ 6 ತಾಲೂಕು ಬರುವಂತ ಸಂದರ್ಭದಲ್ಲಿ ಎರಡೆರಡು ಸಿಗ್ನಲ್ ಅಳವಡಿಸಲಿಕ್ಕೆ ಮಾಡಲಿಕ್ಕೆ ಇಲಾಖೆ ಇಲ್ಲಿದೆ ಯಶಸ್ವಿಯಾಗಿದೆ. ಯಾವುದೇ ತಾಲೂಕಿನಲ್ಲಿ ಸಿಗ್ನಲ್ ಆಗಲಿ ಯಾವುದೇ ರೀತಿ ಮುನ್ನೆಚ್ಚರಿಕೆ ಕ್ರಮ ಇಲ್ಲದ ಕಾರಣಕ್ಕೆ ಇವೆಲ್ಲ ಅಪಘಾತ ಆಗ್ತಿದ್ದಾವೆ. ಯಾವ ರೀತಿ ಅಪಘಾತ ಆಗ್ತಿದಾವೆ ಅಂದ್ರೆ ಟ್ರಿಪಲ್ ರೈಡಿಂಗ್ ಹೋದ್ರೂ ಕೇಳೋರಿಲ್ಲ, ಡ್ರಿಂಕ್ ಅಂಡ್ ಡ್ರೈವ್ ಹೋದ್ರೂ ಕೇಳೋರಿಲ್ಲ. ಅಪ್ರಾಪ್ತ ವಯಸ್ಸಿನವರು ಕಾಲೇಜ್ನವರಿಗೆ SLC ಆದ್ಮೇಲೆ ಹೋದರೂ ಕೂಡ ಅವರು DL ಆಗಲಿ ಡಾಕ್ಯುಮೆಂಟೇಶನ್ಸ್ ಆಗಲಿ ಕೇಳುವಂತ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ತರಹದಂತ ಕ್ರಮಗಳನ್ನ ಯಾರು ಸರ್ಕಾರ ಕೈಗೊಂಡಿಲ್ಲ. ಒಟ್ಟಾರೆಯಾಗಿ ಸಾರ್ವಜನಿಕರ ನಿರ್ಲಕ್ಷ್ಯವೋ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿಯೋ ಗೊತ್ತಿಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಸಂಚಾರಿ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ. ಇನ್ನು ಮುಂದೆ ಆದರೂ ಪೊಲೀಸರು ಎಚ್ಚೆತ್ತುಕೊಳ್ಳಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯಾಗಿ 26 ವರ್ಷ ಆದರೂ ಇಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ದಂಡ ಹಾಕಿದ್ರೂ ವಾಹನ ಸವಾರರು ಡೋಂಟ್ ಕೇರ್ ಅಂತಿದ್ದಾರೆ. ಹಾವೇರಿಯಲ್ಲಿ ಟ್ರಾಫಿಕ್ ರೂಲ್ಸ್ಗೆ ಡೋಂಟ್ ಕೇರ್. ದಂಡ ಹಾಕಿದ್ರೂ ಎಚ್ಚೆತ್ತುಕೊಳ್ಳದ ವಾಹನ ಸವಾರರು. ಎಸ್, ಹೀಗೆ ಎಲ್ಲೆಂದರಲ್ಲಿ ನಿಲ್ಲಿಸಿರುವ ಬೈಕ್ ಮತ್ತು ಕಾರುಗಳು, ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡ್ತಿರೋ ಬೈಕ್ ಸವಾರರು, ಇವು ಹಾವೇರಿ ನಗರದಲ್ಲಿ ಕಂಡು ಬರ್ತಿರೋ ದೃಶ್ಯಗಳು. ಇಲ್ಲಿ ಜನರಿಗೆ ಟ್ರಾಫಿಕ್ ರೂಲ್ಸ್ ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಹೌದು, ಹಾವೇರಿ ಜಿಲ್ಲೆಯಾಗಿ 26 ವರ್ಷಗಳು ಕಳೆಯುತ್ತಾ ಬಂದ್ರು. ಆದ್ರೆ ಹಾವೇರಿ ನಗರದಲ್ಲಿ ಮಾತ್ರ ಇಂದಿಗೂ ಜನರು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಎಷ್ಟೋ ಜನರು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸ್ತಾ ಇದ್ರೆ ಕೆಲ ವಾಹನಗಳಿಗೆ ಇನ್ಶೂರೆನ್ಸ್ ಇಲ್ಲ. ದೊಡ್ಡ ದೊಡ್ಡ ವಾಹನಗಳು ಎಫ್ಸಿ ಮೀರಿದ್ರೂ ಸಂಚಾರ ಮಾಡ್ತಿವೆ. ಟ್ರಾಫಿಕ್ ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಸರ್, ಇಲ್ಲಿ ಏನಂದ್ರೆ ಟ್ರಾಫಿಕ್ ಪೊಲೀಸರು ಡೈಲಿ ನಿಲ್ತಾರೆ ಸಿಗ್ನಲ್ ಅಲ್ಲಿ, ಹೆಸರಿಗೆ ಅಷ್ಟೇ. ಎಷ್ಟೋ ಈಗ ಅವ್ರ ಮುಂದೆನೆ ಟ್ರಿಪಲ್ ರೈಡಿಂಗ್ ಹೋಗ್ತಾ ಇದಾರೆ ಜನ. ಯಾರು ಅದನ್ನ ಫಾಲೋ ಅಪ್ ಮಾಡ್ತಾ ಇಲ್ಲ. ಪೊಲೀಸರು ನೋಡತ್ಲೆ ಎಷ್ಟೋ ಜನ ಸಂಧಿಯಲ್ಲಿ ಅಡಿಕೊಂಡು ಹೋಗ್ತಾ ಇದಾರೆ. ಅದನ್ನ ತಪ್ಪಿಸ್ಬೇಕು. ನಮ್ ಕಾನೂನು ಬಹಳ ಇದಾಗಬೇಕು. ಆಮೇಲೆ ಎಷ್ಟೋ ಗಾಡಿಗಳಿಗೆ ಇನ್ಶೂರೆನ್ಸ್ ಇರಲ್ಲ. ಎಷ್ಟೋ ಮಂದಿ ಸತ್ತು ಅವ್ರ ಮನೆಗೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಎಷ್ಟೋ ಫ್ಯಾಮಿಲಿ ಇದು ಆಗುತ್ತೆ. ಅದರಿಂದ ಇದನ್ನೇ ಗೊತ್ತಿಲ್ಲ. ಅದ್ರ ಬಗ್ಗೆ ತಿಳಿಸ್ಬೇಕು, ಇನ್ಶೂರೆನ್ಸ್ ಬಗ್ಗೆ ತಿಳಿಸ್ಬೇಕು. ಅದರಿಂದ ಏನೇನ್ ಬೆನಿಫಿಟ್ ಇದೆ, ಏನಿದೆ, ಎಲ್ಲ ಜನಕ್ಕೆ ಅನುಕೂಲ ಇದೆ.
ಇನ್ನು ಜಿಲ್ಲೆಯಲ್ಲಿ ಸ್ಪೀಡ್ ಮೀಟರ್ ಸಿಸಿ ಕ್ಯಾಮೆರಾಗಳು ಇದ್ದು ಇಲ್ಲದಂತಾಗಿದೆ. ಪೊಲೀಸರು ಹಿಡಿದ್ರೂ ಸವಾರರು ದಂಡ ಭರಿಸ್ತಾರೆ ವಿನಃ ಟ್ರಾಫಿಕ್ ರೂಲ್ಸ್ ಮಾತ್ರ ಫಾಲೋ ಮಾಡ್ತಾ ಇಲ್ಲ. ಇನ್ನು ಹೈವೇ ರಸ್ತೆಗಳಲ್ಲಿ ಲಾರಿ ಚಾಲಕರು ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ಮಾಡೋದ್ರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಜಿಲ್ಲೆಯಲ್ಲಿ ಸಂಚಾರಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. 25 ವರ್ಷ ಕಳೆದ್ರೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ 6 ತಾಲೂಕು ಬರುವಂತ ಸಂದರ್ಭದಲ್ಲಿ ಎರಡು ಸಿಗ್ನಲ್ ಅಳವಡಿಸಲಿಕ್ಕೆ ಮಾಡಲಿಕ್ಕೆ ಇಲಾಖೆ ಇಲ್ಲಿದು ಯಶಸ್ವಿಯಾಗಿದೆ. ಯಾವುದೇ ತಾಲೂಕಿನಲ್ಲಿ ಸಿಗ್ನಲ್ ಆಗಲಿ ಯಾವುದೇ ರೀತಿ ಮುನ್ನೆಚ್ಚರಿಕೆ ಕ್ರಮ ಇಲ್ಲದ ಕಾರಣಕ್ಕೆ ಇವೆಲ್ಲ ಅಪಘಾತ ಆಗ್ತಿದ್ದಾವೆ. ಯಾವ ರೀತಿ ಅಪಘಾತ ಆಗ್ತಿದಾವೆ ಅಂದ್ರೆ ಟ್ರಿಬಲ್ ರೈಡಿಂಗ್ ಹೋದ್ರೂ ಕೇಳೋರಿಲ್ಲ, ಡ್ರಿಂಕ್ ಅಂಡ್ ಡ್ರೈವ್ ಹೋದ್ರೂ ಕೇಳೋರಿಲ್ಲ. ಅಪ್ರಾಪ್ತ ವಯಸ್ಸಿನವರು ಕಾಲೇಜ್ನವರಿಗೆ SLC ಆದ್ಮೇಲೆ ಹೋದರೂ ಕೂಡ ಅವರು DL ಆಗಲಿ ಡಾಕ್ಯುಮೆಂಟೇಶನ್ಸ್ ಆಗಲಿ ಕೇಳುವಂತ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ತರಹದಂತ ಕ್ರಮಗಳನ್ನ ಯಾರು ಸರ್ಕಾರ ಕೈಗೊಂಡಿಲ್ಲ. ಒಟ್ಟಾರೆಯಾಗಿ ಸಾರ್ವಜನಿಕರ ನಿರ್ಲಕ್ಷ್ಯವೋ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿಯೋ ಗೊತ್ತಿಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಸಂಚಾರಿ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ. ಇನ್ನು ಮುಂದೆ ಆದರೂ ಪೊಲೀಸರು ಎಚ್ಚೆತ್ತುಕೊಳ್ಳಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯಾಗಿ 26 ವರ್ಷ ಆದರೂ ಇಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ದಂಡ ಹಾಕಿದ್ರೂ ವಾಹನ ಸವಾರರು ಡೋಂಟ್ ಕೇರ್ ಅಂತಿದ್ದಾರೆ. ಹಾವೇರಿಯಲ್ಲಿ ಟ್ರಾಫಿಕ್ ರೂಲ್ಸ್ಗೆ ಡೋಂಟ್ ಕೇರ್. ದಂಡ ಹಾಕಿದ್ರೂ ಎಚ್ಚೆತ್ತುಕೊಳ್ಳದ ವಾಹನ ಸವಾರರು. ಎಸ್, ಹೀಗೆ ಎಲ್ಲೆಂದರಲ್ಲಿ ನಿಲ್ಲಿಸಿರುವ ಬೈಕ್ ಮತ್ತು ಕಾರುಗಳು, ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡ್ತಿರೋ ಬೈಕ್ ಸವಾರರು, ಇವು ಹಾವೇರಿ ನಗರದಲ್ಲಿ ಕಂಡು ಬರ್ತಿರೋ ದೃಶ್ಯಗಳು. ಇಲ್ಲಿ ಜನರಿಗೆ ಟ್ರಾಫಿಕ್ ರೂಲ್ಸ್ ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಹೌದು, ಹಾವೇರಿ ಜಿಲ್ಲೆಯಾಗಿ 26 ವರ್ಷಗಳು ಕಳೆಯುತ್ತಾ ಬಂದ್ರು. ಆದ್ರೆ ಹಾವೇರಿ ನಗರದಲ್ಲಿ ಮಾತ್ರ ಇಂದಿಗೂ ಜನರು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಎಷ್ಟೋ ಜನರು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸ್ತಾ ಇದ್ರೆ ಕೆಲ ವಾಹನಗಳಿಗೆ ಇನ್ಶೂರೆನ್ಸ್ ಇಲ್ಲ. ದೊಡ್ಡ ದೊಡ್ಡ ವಾಹನಗಳು FC ಮೀರಿದ್ರೂ ಸಂಚಾರ ಮಾಡ್ತಿವೆ. ಟ್ರಾಫಿಕ್ ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಸರ್, ಇಲ್ಲಿ ಏನಂದ್ರೆ ಟ್ರಾಫಿಕ್ ಪೊಲೀಸರು ಡೈಲಿ ನಿಲ್ತಾರೆ ಸಿಗ್ನಲ್ ಅಲ್ಲಿ, ಹೆಸರಿಗೆ ಅಷ್ಟೇ. ಎಷ್ಟೋ ಈಗ ಅವ್ರ ಮುಂದೆನೆ ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದಾರೆ ಜನ. ಯಾರು ಅದನ್ನ ಫಾಲೋ ಅಪ್ ಮಾಡ್ತಾ ಇಲ್ಲ. ಪೊಲೀಸರು ನೋಡತ್ಲೆ ಎಷ್ಟೋ ಜನ ಸಂಧಿಯಲ್ಲಿ ಅಡಿಕೊಂಡು ಹೋಗ್ತಾ ಇದಾರೆ. ಅದನ್ನ ತಪ್ಪಿಸ್ಬೇಕು. ನಮ್ ಕಾನೂನು ಬಹಳ ಇದಾಗಬೇಕು. ಆಮೇಲೆ ಎಷ್ಟೋ ಗಾಡಿಗಳಿಗೆ ಇನ್ಶೂರೆನ್ಸೇ ಇರಲ್ಲ. ಎಷ್ಟೋ ಮಂದಿ ಸತ್ತು ಅವ್ರ ಮನೆಗೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಎಷ್ಟೋ ಫ್ಯಾಮಿಲಿ ಇದು ಆಗುತ್ತೆ. ಅದರಿಂದ ಇದನ್ನೇ ಗೊತ್ತಿಲ್ಲ. ಅದ್ರ ಬಗ್ಗೆ ತಿಳಿಸ್ಬೇಕು, ಇನ್ಶೂರೆನ್ಸ್ ಬಗ್ಗೆ ತಿಳಿಸ್ಬೇಕು. ಅದರಿಂದ ಏನೇನ್ ಬೆನಿಫಿಟ್ ಇದೆ, ಏನಿದೆ, ಎಲ್ಲ ಜನಕ್ಕೆ ಅನುಕೂಲ ಇದೆ. ಇನ್ನು ಜಿಲ್ಲೆಯಲ್ಲಿ ಸ್ಪೀಡ್ ಮೀಟರ್ ಸಿಸಿ ಕ್ಯಾಮೆರಾಗಳು ಇದ್ದು ಇಲ್ಲದಂತಾಗಿದೆ. ಪೊಲೀಸರು ಹಿಡಿದ್ರೂ ಸವಾರರು ದಂಡ ಭರಿಸ್ತಾರೆ ವಿನಃ ಟ್ರಾಫಿಕ್ ರೂಲ್ಸ್ ಮಾತ್ರ ಫಾಲೋ ಮಾಡ್ತಾ ಇಲ್ಲ. ಇನ್ನು ಹೈವೇ ರಸ್ತೆಗಳಲ್ಲಿ ಲಾರಿ ಚಾಲಕರು ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ಮಾಡೋದ್ರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಜಿಲ್ಲೆಯಲ್ಲಿ ಸಂಚಾರಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. 25 ವರ್ಷ ಕಳೆದ್ರೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ 6 ತಾಲೂಕು ಬರುವಂತ ಸಂದರ್ಭದಲ್ಲಿ ಎರಡು ಸಿಗ್ನಲ್ ಅಳವಡಿಸಲಿಕ್ಕೆ ಮಾಡಲಿಕ್ಕೆ ಇಲಾಖೆ ಇಲ್ಲಿದು ಯಶಸ್ವಿಯಾಗಿದೆ. ಯಾವುದೇ ತಾಲೂಕಿನಲ್ಲಿ ಸಿಗ್ನಲ್ ಆಗಲಿ ಯಾವುದೇ ರೀತಿ ಮುನ್ನೆಚ್ಚರಿಕೆ ಕ್ರಮ ಇಲ್ಲದ ಕಾರಣಕ್ಕೆ ಇವೆಲ್ಲ ಅಪಘಾತ ಆಗ್ತಿದ್ದಾವೆ. ಯಾವ ರೀತಿ ಅಪಘಾತ ಆಗ್ತಿದಾವೆ ಅಂದ್ರೆ ಟ್ರಿಬಲ್ ರೈಡಿಂಗ್ ಹೋದ್ರೂ ಕೇಳೋರಿಲ್ಲ, ಡ್ರಿಂಕ್ ಅಂಡ್ ಡ್ರೈವ್ ಹೋದ್ರೂ ಕೇಳೋರಿಲ್ಲ. ಅಪ್ರಾಪ್ತ ವಯಸ್ಸಿನವರು ಕಾಲೇಜ್ನವರಿಗೆ SLC ಆದ್ಮೇಲೆ ಹೋದರೂ ಕೂಡ ಅವರು DL ಆಗಲಿ ಡಾಕ್ಯುಮೆಂಟೇಶನ್ಸ್ ಆಗಲಿ ಕೇಳುವಂತ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ತರಹದಂತ ಕ್ರಮಗಳನ್ನ ಯಾರು ಸರ್ಕಾರ ಕೈಗೊಂಡಿಲ್ಲ. ಒಟ್ಟಾರೆಯಾಗಿ ಸಾರ್ವಜನಿಕರ ನಿರ್ಲಕ್ಷ್ಯವೋ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿಯೋ ಗೊತ್ತಿಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಸಂಚಾರಿ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ. ಇನ್ನು ಮುಂದೆ ಆದರೂ ಪೊಲೀಸರು ಎಚ್ಚೆತ್ತುಕೊಳ್ಳಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.